ಅನೌನ್ಸ್ಮೆಂಟ್ ಆದಾಗಿಂದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಎಲ್ಲಾ ಇಂಡಸ್ಟ್ರಿಯವರಿಗೂ ಒಂದು ಭಯ ಇತ್ತು. ಈ ಭಯ ಜಸ್ಟ್ ಒಂದು ಬರ್ತ್ಡೇ ಗ್ಲಿಮ್ಸ್ಗೆ ಇವಾಗ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಯಾಕೆ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಬಿಡಿ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ಯಶ್ ಅವರ ಬರ್ತ್ಡೇಗೆ ಒಂದು ಬರ್ತ್ಡೇ ಗ್ಲಿಮ್ಸ್ ಅಂತ ಜಸ್ಟ್ ಒಂದು ವಾಕಿಂಗ್ ಮಾತ್ರ ಬಿಟ್ರು. ಒಂದು ಕೆಸೆನೋ ಒಳಗಡೆ ಯಶ್ ಅವರು ಒಳಗಡೆ ಹೋಗ್ತಿರುವಂತ ಒಂದು ಸೀನ್ ನ ಜಸ್ಟ್ ಬರ್ತ್ಡೇ ಗ್ಲಿಮ್ಸ್ ಆಗಿ ಬಿಟ್ರು. ಇದರಲ್ಲಿ ಒಂದ್ ಸ್ವಲ್ಪ ನಾಟಿನೆಸ್ ಇದೆ, ಸ್ವಲ್ಪ ಸ್ವ್ಯಾಗ್ ಇದೆ. ಒಂದೊಂದು ಫ್ರೇಮ್ ಅಂದ್ರೆ ಏನ್ ಗೊತ್ತಾ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತಲೆಯಲ್ಲಿ ಒಂದಿರುತ್ತೆ, ಸುತ್ತಮುತ್ತ ಏನೇನಿದೆ, ಆ ಸೀನಲ್ಲಿ ಸುತ್ತಮುತ್ತ ಏನೇನಿದೆ, ಏನೇನ್ ನಡೀತಾ ಇರುತ್ತೆ, ಅದು ನಮ್ಮನ್ನ ನೋಡೋಕೆ ಎನ್ಕರೇಜ್ ಮಾಡಬೇಕು. ಆ ಸೀನ್ ನ ಮತ್ತೆ ಆ ವಿಡಿಯೋನ ಮತ್ತೆ 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 ನೋಡೋ ತರ ಎನ್ಕರೇಜ್ ಮಾಡಬೇಕು. ಆ ರೀತಿ ಇರ್ಬೇಕು. ಜಸ್ಟ್ ಇದು ಬಿಟ್ಟಿರೋದು ಒಂದು 5 ಸೆಕೆಂಡ್ 10 ಸೆಕೆಂಡು ಬರೀ ಜಸ್ಟ್ ನಡ್ಕೊ ಹೋಗೋದಷ್ಟೇ. ಒಂದು ಕೆಸೆನ ಒಳಗಡೆ ಯಶ್ ಅವ್ರು ನಡ್ಕೊ ಹೋಗ್ತಾರೆ. ಆ ಕೆಸೆನ ಒಳಗಡೆ ಡ್ಯಾನ್ಸಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ನಾಟಿನೆಸ್ ಇರುತ್ತೆ, ಹೆಣ್ಮಕ್ಳು ಇರ್ತಾರೆ, ಎಲ್ಲ ಇರುತ್ತೆ. ಇದ್ರೊಳಗೆ ಒಂದ್ ಸ್ವಲ್ಪ ಯಶ್ ಅವ್ರು ಒಂದ್ ಸ್ವಲ್ಪ ನಾಟಿಯಾಗಿ ನಡ್ಕೊಂಡಿದ್ದಾರೆ. ಅಂದ್ರೆ ಹೀರೋ ಒಂದು ಯಾವ್ದೋ ಒಂದು ಹುಡುಗಿ ಜೊತೆ ರೊಮ್ಯಾಂಟಿಕ್ ಆಗೋ, ಇಲ್ಲ ಅಂತಂದ್ರೆ ಒಬ್ಬ ಬ್ರೂಟಲ್ ಆಗಿರುವಂತ ಒಬ್ಬ ವ್ಯಕ್ತಿ ಯಾವ ತರ ನಡ್ಕತಾನೆ ಆ ಜಾಗದಲ್ಲಿ, ಒಬ್ಬ ಗ್ಯಾಂಗ್ಸ್ಟರು ಯಾವ ತರ ನಡ್ಕತಾನೆ ಆ ತರ ನಡ್ಕೊಂಡಿದ್ದಾನೆ. ನಮಗ್ ಗೊತ್ತು, ಗೀತು ಮೋಹನ್ ದಾಸ್ ಅವರು ಫಸ್ಟ್ ಹೇಳಿದ್ದಾರೆ, ನಾನು ಒಂದು ಮಾಸ್ ಆಗಿರೋ ಸಿನಿಮಾ ಮಾಡ್ತೀನಿ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಗ್ಯಾಂಗ್ಸ್ಟರ್ ಮತ್ತೆ ಇದರಲ್ಲಿ ಒಂದ್ ಸ್ವಲ್ಪ ಡ್ರಗ್ಸ್ ಏನೋ ಒಂದಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ಮಾಫಿಯಾ ಮತ್ತೆ ಗ್ಯಾಂಗ್ಸ್ಟರು, ಗ್ಯಾಂಗ್ ವಾರ್ಗಳು ತುಂಬಾ ಇರುತ್ತೆ. ಆದ್ರಿಂದ ಹೀರೋ ಸ್ವಲ್ಪ ಬ್ರೂಟಲ್ ಆಗಿರ್ತಾನೆ ಅಂದಾಗ ಅವ್ನು ನಡ್ಕೊಳ್ಳೋದು ಅದೇ ರೀತಿ ನಡ್ಕತಾನೆ. ಜಸ್ಟ್ ಒಂದು ಬರ್ತ್ಡೇ ಗ್ಲಿಮ್ಸ್ಗೆ, ಒಂದು ಬರ್ತ್ಡೇಗೋಸ್ಕರ ಬಿಟ್ಟಿದ್ದಂತ ಗ್ಲಿಮ್ಸ್ಗೆ ಜಸ್ಟ್ ಒಂದು ವಾಕಿಂಗ್ಗೋಸ್ಕರ ಬಿಟ್ಟಿರೋ, ಜಸ್ಟ್ ಒಂದು ವಾಕಿಂಗ್ ಬಿಟ್ಟಿರೋದಕ್ಕೋಸ್ಕರನೇ ಬೇರೆ ಭಾಷೆ ಆಡಿಯನ್ಸ್ಗೆ ಆಗಿರ್ಬೋದು, ಅಥವಾ ಬೇರೆ ಭಾಷೆಯಲ್ಲಿ ಸ್ಟಾರ್ ವಾರ್ ಮಾಡುವಂತ ಆಡಿಯನ್ಸ್ಗಳು ಯಾರ್ಯಾರು ಇದ್ದಾರೆ ಈ ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ಕಡೆ ಗ್ಲಿಮ್ಸ್ ನ ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆ. ಸಿಂಪಲ್ ಆಗಿ ಒಂದು ಟ್ರೋಲ್ ಪೋರ್ಟ್ರೇ ಮಾಡಕ್ ಆಗಲ್ಲ ಬಿಡಿ. ಟಾಕ್ಸಿಕ್ ಸಿನಿಮಾ, ಯಶ್ ಅವ್ರ ಸಿನಿಮಾ ಅನೌನ್ಸ್ ಆದಾಗ್ಲೇ ಅದನ್ನ ಆಲ್ರೆಡಿ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಗಳು ತುಂಬಾ ಇದೆ, ಇವಾಗ್ಲೂ ಅದರಲ್ಲೇ ಇದೆ. ಹಾಗೆ ಇನ್ನೂ ಜಾಸ್ತಿ ಆಗಿದೆ ಇವಾಗ ಗ್ಲಿಮ್ಸ್ ಬಿಟ್ಟ ಮೇಲೆ. ಜಸ್ಟ್ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ 9 hours 10 hours ಆಗಿತ್ತು ಅಷ್ಟೇ. ಆಲ್ರೆಡಿ 25 million ಕ್ರಾಸ್ ಮಾಡಾಗಿದೆ ಆಲ್ರೆಡಿ. ಪುಷ್ಪ ಸಿನಿಮಾ ಏನಿದೆ ಗುರು, ಅದ್ರಲ್ಲಿ ಪುಷ್ಪ ಸಿನಿಮಾದಲ್ಲಿ ಏನಿದೆ? ಜಸ್ಟ್ ಅಲ್ಲು ಅರ್ಜುನ್ ಅವರ ಆಕ್ಟಿಂಗು ಸ್ವ್ಯಾಗ್ ಇದೆ, ಓಕೆ. ಅದರಲ್ಲಿ ಏನು ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಜಸ್ಟ್ ಅದೊಂದು ಏನೋ ಒಂದ್ ಸ್ವಲ್ಪ ಪಾರ್ಟ್ 1 ಒಂದ್ ಸ್ವಲ್ಪ ಇದಾಗಿರೋದ್ರಿಂದ ಪಾರ್ಟ್ 2 ಜಾಸ್ತಿ ಇದಾಯ್ತು, ಜಾಸ್ತಿ ಜನಗಳಿಗೆ ತಲುಪ್ತು. ಆದ್ರೆ ಟಾಕ್ಸಿಕ್ ಸಿನಿಮಾ ಫಸ್ಟ್ ಇನ್ನು ಗ್ಲಿಮ್ಸ್, ಜಸ್ಟ್ ಒಂದು ಗ್ಲಿಮ್ಸ್ ಬಿಟ್ಟಿದ್ದಾರೆ, ಅದೇ 9 hours 25 million ದಾಟಿದೆ. ಇದು ತೆಲುಗು ಆಡಿಯನ್ಸ್ಗೆ ತಡ್ಕೊಳಕ್ ಆಗ್ತಿಲ್ಲ ಪಾಪ. ತೆಲುಗು ಆಡಿಯನ್ಸ್ ಮಾಡ್ತಿರೋದು ಏನ್ ಕೆಲಸ ಗೊತ್ತಾ, ಈ ಕಾಂಡಮ್ಸ್ ಆಡ್ಗಳು ಬರುತ್ತಲ್ಲ, ಅದಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಜಸ್ಟ್ ಆ ಗ್ಲಿಮ್ಸ್ ನ ಅದಕ್ಕೆ ಲಿಂಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ತರ ಎಡಿಟ್ಗಳು ಮಾಡಿ ಬಿಡ್ತಾ ಇದಾರೆ. ಓಕೆ, ಅದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಎಡಿಟಿಗೆ, ಅವ್ರು ಮಾಡಿರೋ ಕಾಂಡಮ್ಸ್ ಆಡಿಗೆ ಇದು ಲಿಂಕ್ ಆಗ್ತೈತೆ, ಸಿಂಕ್ ಆಗ್ತೈತೆ ಅಂತಂದ್ರೆ ತಪ್ಪೇ ಇಲ್ಲ. ಲಿಂಕ್ ಆಗ್ತಾ ಇದೆ, ಮಾಡ್ಬೇಕು ಅನ್ಕೊಂಡ್ಮೇಲೆ ಎಡಿಟಿಗೆ ಕುತ್ಕೊಂಡ್ಮೇಲೆ ಮಾಡೇ ಮಾಡ್ತಾರೆ, ತಪ್ಪೇನಲ್ಲ. ಆದ್ರೆ ಒಂದ್ ಸಿನಿಮಾನ ಸೋಲಿಸ್ಬೇಕು, ಒಂದ್ ಸಿನಿಮಾ ಬಗ್ಗೆ ತಿಕಾ ಉರ್ಕೊಂಡು ಈ ರೀತಿ ಒಂದು ಕಾಂಡಮ್ ಆಡ್ಗೆ ಟಾಕ್ಸಿಕ್ ಸಿನಿಮಾ ಜಸ್ಟ್ ಒಂದು ಬರ್ತ್ಡೇ ಪೀಕ್ ಅಂತ ಏನೋ ಬಿಟ್ಟಿದ್ರು, ಬರ್ತ್ಡೇ ಗ್ಲಿಮ್ಸ್. ಒಂದು ಬರ್ತ್ಡೇಗೋಸ್ಕರ ಬಿಟ್ರು ಸಣ್ಣ ವಿಡಿಯೋ, 10 second ವಿಡಿಯೋನೇ ತಡ್ಕೊಳಕ್ ಆಗ್ತಲ್ಲ. ಜಸ್ಟ್ ಒಂದು 10 second ವಿಡಿಯೋ ತಡ್ಕೊಳಕ್ ಆಗ್ತಲ್ಲ, ಇನ್ನು ಸಿನಿಮಾ ಬಿಟ್ರೆ ನೀವ್ ಏನ್ ಆಗ್ಬೋದು? ಬೇರೆ ಭಾಷೆಯವರು ನಾನು ಹೇಳ್ತಿರೋದು, ಬೇಕಾದ್ರೆ ಆ ವಿಡಿಯೋನ ಹಾಕ್ಬಿಡ್ತೀನಿ, ಒಂದ್ಸರಿ ನೋಡ್ಕೊಬಿಡಿ ಯಾವ ತರ ಹಾಕಿದ್ದಾರೆ ಅಂತ. Could work, come find me. Yes, yes, yes. As number 1 man first condoms. Choose your flavor. ಇದನ್ನೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಇವರು ಸಿನಿಮಾ ಬಂದ್ಮೇಲೆ ಹೆಂಗ್ ತಡ್ಕತಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇನ್ನ ಬರ್ತ್ಡೇ ಗ್ಲಿಮ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಶ್ ಅವರ ಸ್ವ್ಯಾಗ್, ಒಂದು ಫ್ರೇಮ್ ನ ಯಾವ ರೀತಿ ಇಟ್ರು ನೀವು, ಒಬ್ಬ ಆಕ್ಟರ್ ಅದ್ರೊಳಗೆ ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಆಕ್ಟ್ ಮಾಡ್ತಾನೆ, ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಡ್ತಾನೆ, ಯಾವ ರೀತಿ ಆ ಸ್ವ್ಯಾಗ್ ನ ತರ್ತಾನೆ ಅನ್ನೋದ್ರ ಮೇಲೆ ಆ ಸೀನ್ಗೆ ಮತ್ತೆ ಆ ಒಂದು ವಿಡಿಯೋ, ಆ ಒಂದು ಗ್ಲಿಮ್ಸ್ಗೆ ಒಂದು ಅರ್ಥ ಬರುತ್ತೆ. ಮತ್ತೆ ಒಂದು ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಇದ್ರ ಬೆಲೆ ಎಲ್ಲಿಗೋ ಹೋಗ್ಬಿಡುತ್ತೆ ಅದು ಆ ಸೀನ್. ಈಗ ಅದೇ ರೀತಿ ಆಗಿರೋದು. ಯಶ್ ಅವರು ಆ ಸ್ವ್ಯಾಗು ಮತ್ತೆ
ಆ ಬೆಲೆನ ಆ ಬರ್ತ್ಡೇ ಗ್ಲಿಮ್ಸ್ಗೆ ತಂದಿದ್ದಾರೆ. ಟಾಕ್ಸಿಕ್ ಸಿನಿಮಾ ಜಸ್ಟ್ ಒಂದು 10 ಸೆಕೆಂಡ್ಸ್ ಈ ರೀತಿ ಇದೆ ಅಂದಮೇಲೆ ಸಿನಿಮಾ ಯಾವ ರೀತಿ ಇರ್ಬೋದು ಅದನ್ನ ಯೋಚನೆ ಮಾಡ್ಬೇಕು ಪ್ರತಿಯೊಬ್ರು. ನನ್ನ ಪ್ರಕಾರ ಬರ್ತ್ಡೇ ಗ್ಲಿಮ್ಸೇ ಈ ರೀತಿ ಅಂತಂದ್ರೆ ಬರ್ತ್ಡೇ ಇನ್ನ ಸಿನಿಮಾ ಇನ್ನ ಕೇಳಂಗಿಲ್ಲ, ಆ ರೀತಿ ಇರುತ್ತೆ. ನೋಡೋಣ ಮುಂದೆ ಇನ್ನು ಟೀಸರ್ ಅದು ಇದೇನೋ ಬಿಡ್ಬೋದು, ಸದ್ಯಕ್ಕಂತೂ ಬರಲ್ಲ. ಇದನ್ನೇ ಇನ್ನೂ 5-6 ತಿಂಗಳು ತಡ್ಕೊಂಡು ಕಾಯ್ತಾ ಇರ್ಬೇಕು. ನೋಡೋಣ, ಮತ್ತೆ ರಿಲೀಸ್ ಡೇಟ್ನು ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಅಲ್ಲಿವರೆಗೂ ಬೇರೆ ಭಾಷೆಯವರು ತಡ್ಕೊಂಡು ತಿಕಾಮಿಕೊಂಡು ಇದ್ರೆ ಸರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.